ಸ್ನೇಹಿತರೆ, ದೆವ್ವಗಳು ಇದ್ದಾವ? ಆತ್ಮಗಳು ಸಂಚರಿಸುವುದು ನಿಜಾನ? ಮರಣದ ನಂತರವೂ ಒಂದು ಬದುಕು ಇದೆಯಾ? ಈ ಪ್ರಶ್ನೆಗಳು ಬಹಳ ಹಳೆಯದ್ದು. ಒಂದರ್ಥದಲ್ಲಿ ಉತ್ತರವೇ ಸಿಗದ ಪ್ರಶ್ನೆಯಾಗಿ ಉಳಿದಿವೆ. ಇದು ಅವರವರ ನಂಬಿಕೆಗೆ ಬಿಟ್ಟ ವಿಷಯ. ನಂಬುವವರ ಪ್ರಕಾರ ದೆವ್ವಗಳು ಇದ್ದಾವೆ, ನಂಬದೇ ಇರುವವರ ಪ್ರಕಾರ ಇದು ಬರೀ ಭ್ರಮೆ ಅಷ್ಟೇ. ಹಾಗಂತ ದೆವ್ವಗಳ ಬಗೆಗಿನ ಸುದ್ದಿಗಳೇನೂ ಕೊರತೆ ಇಲ್ಲ. ಆಗಾಗ ಇಂತಹ ವಿಷಯಗಳು ಮುನ್ನೆಲೆಗೆ ಬರುತ್ತಲೇ ಇವೆ. ಇದು ಕೂಡ ಅದೇ ಸಾಲಿಗೆ ಸೇರುವಂತಹ ಸಂಗತಿ. ಸ್ನೇಹಿತರೆ, ನಮ್ಮಲ್ಲಿ ಕೆಲವೊಂದು ಜಾಗಗಳಿವೆ. ಈ ಜಾಗಗಳ ಬಗ್ಗೆ ಜನರಲ್ಲಿ ಅವ್ಯಕ್ತ ಭಯವು ಆವರಿಸಿಕೊಂಡಿರುತ್ತದೆ. ಕೆಲವೊಂದು ಜಾಗಗಳಲ್ಲಿ ಪ್ಯಾರಾನಾರ್ಮಲ್ ಚಟುವಟಿಕೆಗಳು ಗೋಚರಿಸುತ್ತವೆ. ಇಂತಹ ಜಾಗಗಳಲ್ಲಿ ಕೆಲವೊಂದು ಹೋಟೆಲ್ಗಳೂ ಇರುತ್ತವೆ. ದೆವ್ವಗಳ ಇರುವಿಕೆಯ ಕಾರಣದಿಂದಲೇ ಭಯ ಹುಟ್ಟಿಸಿರುವ ಸಾಕಷ್ಟು ಹೋಟೆಲ್ಗಳ ಬಗ್ಗೆ ನೀವು ಕೂಡ ಕೇಳಿರಬಹುದು. ಇದೀಗ ಅಂತಹದ್ದೇ ಮತ್ತೊಂದು ಹೋಟೆಲ್ನ ವಿಷಯ ಮುನ್ನೆಲೆಗೆ ಬಂದಿದೆ. ಸ್ನೇಹಿತರೆ, ಸೌತ್ ವೆಸ್ಟ್ ಇಂಗ್ಲೆಂಡ್ನ ಸೋಮರ್ಸೆಟ್ನಲ್ಲಿರುವ ಹೋಟೆಲ್ನ ಕಥೆ ಇದು. ಸ್ನೇಹಿತರೆ, ಆ ಹೋಟೆಲ್ನ ಹೆಸರು ಸ್ಟ್ರಾಬೆರಿ ಅಂತ. ಆ ಹೋಟೆಲ್ನಲ್ಲಿ ಸದ್ಯಕ್ಕೆ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ಗಳ ಕಾರಣದಿಂದ ಸುದ್ದಿಯಾಗಿದೆ. ಇಲ್ಲಿಗೆ ಬಂದ ಅತಿಥಿಗಳಿಗೆ ನಿಗೂಢ ಹೆಜ್ಜೆಯ ಸಪ್ಪಳ ಕೇಳಿಸುವುದು ಮತ್ತು ಕೂದಲನ್ನು ಎಳೆದಂತಹ ಅನುಭವವಾಗುತ್ತಿತ್ತಂತೆ. ಹೀಗಾಗಿ ಸಾಕಷ್ಟು ಗ್ರಾಹಕರು ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಬರೀ ಗ್ರಾಹಕರಷ್ಟೇ ಅಲ್ಲದೆ ಇಲ್ಲಿನ ಮ್ಯಾನೇಜರ್ಗಳಿಗೂ ಇಂತಹದ ಅನುಭವ ಆಗಿದೆಯಂತೆ. ಕೆಲವೊಂದು ಬಾರಿ ಊಟದ ಕೋಣೆಯಲ್ಲಿ ವಿಲಕ್ಷಣ ದೃಶ್ಯ ಕಾಣಿಸಿದಂತಾಗುವುದು, ವಿಚಿತ್ರ ಶಬ್ದ ಕೇಳಿಸಿದಂತಾಗುವುದು ಅನುಭವ ಅಲ್ಲಿನ ಕೆಲಸಗಾರರಿಗೂ ಮತ್ತು ಮ್ಯಾನೇಜರ್ಗಳಿಗೂ ಇಂತಹದ್ದೇ ಅನುಭವ ಆಗಿದೆಯಂತೆ. ಕೆಲವೊಂದು ಬಾರಿ ಊಟದ ಕೋಣೆಯಲ್ಲಿ ವಿಲಕ್ಷಣ ದೃಶ್ಯ ಕಾಣಿಸಿದಂತಾಗುವುದು, ವಿಚಿತ್ರ ಶಬ್ದ ಕೇಳಿಸಿದಂತಾಗುವುದು ಅಲ್ಲಿನ ಕೆಲಸಗಾರರು ಮತ್ತು ಮ್ಯಾನೇಜರ್ಗಳಿಗೆ ಈ ಅನುಭವ ಆಗಿದೆಯಂತೆ. ಬರೀ ಅಷ್ಟೇ ಅಲ್ಲದೆ ಈ ಹೋಟೆಲ್ನ ಮಾಜಿ ಮಾಲೀಕ ಕಾಣಿಸಿದಂತೆ ಆಗುವುದು ಮತ್ತು ಜನರೇ ಇಲ್ಲದ ಕೋಣೆಯಿಂದ ಫೋನ್ ಕರೆಗಳು ಬರುವಂತಹ ಘಟನೆಗಳು ನಡೆದಿವೆ. ಹೀಗೆ ಹೋಟೆಲ್ನಲ್ಲಿ ಇಂತಹ ವಿಚಿತ್ರ ಅನುಭವದ ಕಥೆಗಳು ವ್ಯಾಪಕವಾಗುತ್ತಿದ್ದಂತೆಯೇ ಇಲ್ಲಿಗೆ ಬಂದ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ UK ತಂಡ ಈ ಹೋಟೆಲ್ನಲ್ಲಿ ಪರಿಶೀಲನೆ ನಡೆಸಿದೆ. ನಿಜಕ್ಕೂ ಇಲ್ಲಿ ಅಸಾಮಾನ್ಯ ಅನುಭವ ಆಗುತ್ತದಾ ಅಥವಾ ಇಲ್ಲವಾ? ಗ್ರಾಹಕರು ಮತ್ತು ಮ್ಯಾನೇಜರ್ಗಳು ಹೇಳುತ್ತಿರುವ ಸತ್ಯ ಸಂಗತಿಗಳ ಎಂದು ಹುಡುಕಾಟ ನಡೆಸಿದರು. ಉಪಕರಣಗಳನ್ನು ಬಳಸಿಕೊಂಡು ಮತ್ತು ಹಳೆಯ ತನಿಖಾ ಪದ್ಧತಿಯನ್ನು ಅನುಸರಿಸಿಕೊಂಡು ಮುಂದುವರೆದರು. ಪರಿಶೀಲನೆ ನಂತರ ಅವರು ತಿಳಿಸಿದರು, ಪರಿಶೀಲನೆ ವೇಳೆ ನಮ್ಮ ತಂಡಕ್ಕೂ ವಿಚಿತ್ರ ಅನುಭವ ಆಗಿದೆ ಎಂದು ತಿಳಿಸಿದರು. ನಂತರ ಅವರ ಪರಿಶೀಲನೆ ಮಾಡಲು ಬಳಸಿದ ಸಾಧನದ ಮೂಲಕ ವಿಚಿತ್ರ ಧ್ವನಿಯೊಂದು ಹೊರಬರುತ್ತಿತ್ತೆಂದು ತಿಳಿಸಿದರು. ಅಲ್ಲಿ ಯಾರೋ ಎಲಿಜಬೆತ್ ಎಂದು ಹೇಳುವ ಪುರುಷನ ಧ್ವನಿ ಕೇಳಿಸುತ್ತಿತ್ತು ಎಂದು ತಿಳಿಸಿದರು. ಇಲ್ಲಿ ಎಲಿಜಬೆತ್ ಎಂಬುದು ಈ ಹೋಟೆಲ್ನ ಮೊದಲ ಮಾಲೀಕನ ಪತ್ನಿಯ ಹೆಸರು ಎಂದು ತಿಳಿದು ಬಂದಿದೆ. ಆದರೆ ಸ್ನೇಹಿತರೆ, ಇಲ್ಲಿ ನಿಜಕ್ಕೂ ಇಂತಹ ಋಣಾತ್ಮಕ ಶಕ್ತಿಗಳು ಇದ್ದಾವ ಅಥವಾ ಇಂತಹ ವಿಚಿತ್ರ ಅನುಭವದ ಹಿಂದೆ ಬೇರೆಯವರ ಕೈವಾಡ ಇದೆಯೇ ಎಂಬುದು ಇಲ್ಲಿಗೂ ತಿಳಿದು ಬಂದಿಲ್ಲ.